ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಿರುವ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದೆ. ಒಂದೆರಡಲ್ಲ 2900 ಹತ್ತತ್ರ 3000 ವಿಡಿಯೋಗಳು. ಒಂದಷ್ಟು ವಿಡಿಯೋಗಳು ರಿಲೀಸ್ ಆಗಿದೆ, ಒಂದಷ್ಟು ವಿಡಿಯೋಗಳು ರಿಲೀಸ್ ಆಗಿಲ್ಲ. ಬಟ್ ಆ ವಿಡಿಯೋದಲ್ಲಿ ಅಪ್ರಾಪ್ತ ಹೆಣ್ಣು ಮಗಳಿದ್ದಾಳ ಅನ್ನುವಂತ ಅನುಮಾನ ಶುರುವಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗ ಇದೀಗ SITಗೆ ಮನವಿ ಮಾಡಿದೆ. ಅಶ್ಲೀಲ ವಿಡಿಯೋಗಳ ಹರಿದಾಟ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹಾಸನ ಹಲ್ಚಲ್ ಎಬ್ಬಿಸಿದ ಅಶ್ಲೀಲ ವಿಡಿಯೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿದ್ದಾರ ಅಪ್ರಾಪ್ತ ಹೆಣ್ಣು ಮಗು. ಅಶ್ಲೀಲ ವಿಡಿಯೋಗಳ ಹರಿದಾಟ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್. ಮಕ್ಕಳ ಹಕ್ಕುಗಳ ಆಯೋಗ ಇದೀಗ ಎಂಟ್ರಿ ಆಗ್ತಾ ಇದೆ. ಮಕ್ಕಳ ಆಯೋಗದಿಂದ SITಗೆ ಪತ್ರ. ಅಶ್ಲೀಲ ವಿಡಿಯೋಗಳ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳ ವಿಚಾರಕ್ಕೆ ಇದೀಗ ಸಿಗ್ತಿರುವ ಟ್ವಿಸ್ಟ್. ನಿಜಕ್ಕೂ ಅಪ್ರಾಪ್ತ ಹೆಣ್ಣು ಮಗುವನ್ನ ತಮ್ಮ ಕಾಮ ತೃಷಿಯನ್ನ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡ್ ಬಿಟ್ರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ನಿಜಕ್ಕೂ ಅಪ್ರಾಪ್ತ ಹೆಣ್ಣು ಮಗಳ ವಿಡಿಯೋ ಕೂಡ ಉಂಟಾ? ಹೀಗೊಂದು ಪ್ರಶ್ನೆ ಇದೆ. ಸೊ ಹಾಗಾಗಿ ಮಕ್ಕಳ ಹಕ್ಕುಗಳ ಆಯೋಗ ತಡ ಮಾಡದೆ SIT ತಂಡಕ್ಕೆ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ. ಮನವಿ ಮಾಡ್ತಿರೋದು ಏನು ಅಂದ್ರೆ, ವಿಚಾರಣೆ ನಡೆಸಿ ಅಪ್ರಾಪ್ತ ಹೆಣ್ಣು ಮಗುವನ್ನ ಬಳಸ್ಕೊಂಡಿರೋದ್ರ ಸತ್ಯಾಸತ್ಯತೆ ತಿಳ್ಕೊಳ್ಳಿ ಆದಷ್ಟು ಬೇಗ ಅಂತ ಹೇಳ್ತಾ ಇರೋದು. ಇನ್ ಕೇಸ್ ಬಳಸ್ಕೊಂಡಿದೆ ಆದಲ್ಲಿ ಮತ್ತಷ್ಟು ಸಂಕಷ್ಟ ಪ್ರಜ್ವಲ್ ರೇವಣ್ಣನವರು ಎದುರಿಸಬೇಕಾಗತ್ತೆ. ವಿಡಿಯೋದಲ್ಲಿ ಏನಾದ್ರೂ ಅಪ್ರಾಪ್ತ ಹೆಣ್ಣು ಮಗಳು ಇದ್ದಿದ್ದೇ ಆದಲ್ಲಿ ಒಂದಷ್ಟು ಜನರ ಐಡೆಂಟಿಟಿ ಸಿಕ್ಕಿದೆ. ಒಂದಷ್ಟು ಜನರನ್ನ 8ಕ್ಕೂ ಅಧಿಕ ಜನರನ್ನ SIT ಅಧಿಕಾರಿಗಳು ಈಗ ಡ್ರಿಲ್ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇವತ್ತು ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಸಹ ಸ್ಥಳ ಮಹಜರು ಸ್ಥಳಕ್ಕೆ ಹೋಗ್ತೀವಿ ಅಂತ ಕೂಡ ಅವರು ಹೇಳಿರೋದು. ಸೊ ಇದೀಗ ಸಿಗ್ತಾ ಇರುವ ಹೊಸ ಟ್ವಿಸ್ಟ್ ಅಪ್ರಾಪ್ತ ಹೆಣ್ಣು ಮಗಳನ್ನ ಬಳಸಿಕೊಂಡಿದ್ದಾರಾ ಅನ್ನುವಂಥ ಅನುಮಾನ. ಎಲ್ಲರಿಗೂ ಎಂತ ಆಶ್ಚರ್ಯ ಅಂದ್ರೆ, ಒಂಥರ ರಾಜ್ಯನೇ ಬೆಚ್ಚ ಬೀಳುವಂತಹ ವಿಚಾರ ಇದು. ನಮ್ಮನ್ನ ಕಾಯೋಕೆ ಅಂತ, ಜನರ ರಕ್ಷಣೆಗೆ ಅಂತ ವೋಟ್ ಹಾಕಿ ಗೆಲ್ಲಿಸಿ ಕಳುಹಿಸುವಂತಹ ನಮ್ಮ ನಾಯಕರುಗಳೇ ಇಂತಹ ಕಾಮ ಪಿಶಾಚಿಗಳಾದಾಗ ನಾಳೆ ಕಷ್ಟ ಅಂತ ಯಾರ ಹತ್ರ ಹೋಗ್ತಾರೆ ಹೆಣ್ಣುಮಗಳು? ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದ್ರೆ ಹೇಗೆ ಮಹಿಳಾ ಆಯೋಗ, ಮಕ್ಕಳ ಆಯೋಗ ಎಲ್ಲವೂ ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಈಗಾಗಲೇ SIT ತನಿಖೆಗೆ 12 ಜನರ 3 ತಂಡ ರಚನೆಯಾಗಿದೆ. ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಚಲ್ ಎಬ್ಬಿಸಿದ್ದ ಅಶ್ಲೀಲ ವಿಡಿಯೋಗಳು. ನಾನು ಆಲ್ರೆಡಿ ಮಾತನಾಡ್ತಾ ಹೇಳ್ತಾ ಇದ್ದೆ, ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಮಕ್ಕಳ ಕೈಲೆಲ್ಲ ಮೊಬೈಲ್ಸ್ಗಳಿದೆ. ಈಗ ಕೋವಿಡ್ ಸಂದರ್ಭದಲ್ಲಿ ಸ್ಕೂಲ್ಗೆ ಹೋಗಕ್ಕೆ ಕಷ್ಟ ಆಯ್ತು ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಅಂತ ಹೇಳಿ 10ನೇ ಕ್ಲಾಸ್ ಮಕ್ಕಳಿಗೆ 8ನೇ ಕ್ಲಾಸ್ ಮಕ್ಕಳಿಗೆಲ್ಲ ಮೊಬೈಲ್ ತೆಕ್ಕೊಟ್ಟಿದ್ದಾರೆ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನೇ ಬಂದ್ರು ರಪ್ ಅಂತ ನೋಡ್ತಾರೆ ಮೊಬೈಲ್ಗಳಿಗೆ. ಹಾಸನ ಹೊಳೆನರಸೀಪುರದಲ್ಲಿ ಯಾವ ತರ ಇದೆ ಈಗ ಸದ್ಯದ ಸಿಚುಯೇಷನ್ಸ್ ಅಂತಂದ್ರೆ, ಎಲ್ಲರ ಮೊಬೈಲ್ಗಳಲ್ಲೂ ಕೂಡ ವಿಡಿಯೋ ತುಣುಕುಗಳಿದೆ. ತೀರಾ ಅಸಹ್ಯ, ಅದು ಚೀತು ಅನ್ನಿಸುವಂತೆ ಅಸಹ್ಯಕರವಾದ ವಿಡಿಯೋಗಳು. ಆ ವಿಡಿಯೋಸ್ನ ಕುಟುಂಬ ಸಮೇತ ಖಂಡಿತ ನೋಡಕ್ಕಾಗಲ್ಲ. ಮನೆಯಲ್ಲಿ ಯಾರಾದ್ರೂ ನೋಡ್ತಾ ಕೂತ್ರೆ ನಮಗೆ ಅಸಹ್ಯ ಅನ್ಸುತ್ತೆ. ಅದು ಮೊಬೈಲ್ಗಳಲ್ಲಿ ಇದ್ದವರು ಅದನ್ನೇ ಮಾಡ್ತಾ ಇರೋದು. ಬರೀ ಅಲ್ಲಿಂದ ಇಲ್ಲಿ ಕಳ್ಸೋದು. ಅವ್ರ ಮೇಲೂ ಕೂಡ ನೋಡಿ SIT ಒಂದ್ ಕಣ್ಣಿಟ್ಟಿರತ್ತೆ.
ವಿಡಿಯೋ ಹರಿಬಿಡೋರ್ ಮೇಲೂ ಕೂಡ SIT ಒಂದು ಕಣ್ಣಿಟ್ಟಿದೆ. ಸೈಬರ್ ಕ್ರೈಮ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ಕಾರ. ಒಂದು ಹೊಸದಾಗಿ ಜಗದೀಶ್ ಅವರನ್ನ ಪ್ರಾಸಿಕ್ಯೂಟರ್ ಆಗಿ ನೇಮಕ ಮಾಡಿದ್ದಾರೆ ಸರ್ಕಾರದ ಪರವಾಗಿ ವಾದ ಮಾಡೋದಕ್ಕೆ. ಇತ್ತ ಸೈಬರ್ ಕ್ರೈಮ್ಗೂ ಕೂಡ ಕೊಟ್ಟಿದ್ದಾರೆ ಈ ವಿಚಾರವನ್ನ. ಜೊತೆಗೆ SIT 3 ತಂಡಗಳಿದೆ. ಇನ್ಮೇಲಾದ್ರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಪ್ರತಿಯೊಬ್ರು.